ಸರ್, ಮದಕರಿ ನಾಯಕ ಚಿತ್ರ ಶುರು ಮಾಡಿದ್ಮೇಲೆ ಈಗ ಸಾಕಷ್ಟು ಅಡೆತಡೆಗಳು ಬರ್ತಾ ಇದೆ. ಯಾಕೆ ಏನಂತ ಏನಾದ್ರು ನೋಡಿ, ಗೊತ್ತಾ? ಕತೆ ಮಾಡಿದ್ವಿ. ದರ್ಶನ್ಗೂ ಭಾಳ ಇಷ್ಟವಾದ ಪಿಕ್ಚರು. ಪಾಪ ರಾಕ್ಲೈನ್ ವೆಂಕಟೇಶ್ಗೆ ನನ್ನ ಆ್ಯಂಬಿಷನ್ ಫಿಲಮ್ ಅಂತಾನು 3 ವರ್ಷ ನಾವು ಕತೆ ಮಾಡಿದ್ದು. 3 ಇಯರ್ಸ್ Yes. ಸ್ಕ್ರಿಪ್ಟ್ ಮಾಡಿದ್ದು. ಎಷ್ಟು ವರ್ಷ? 12 ವರ್ಷ ಮಾಡಿದ್ದು. ಹ್ಮ್. 12 ವರ್ಷನೂ ಪಾಪ ದರ್ಶನ್ ಬಂದು ಪ್ರತಿ ಸರಿ ನಾವು ಹೇಳಿದಾಗ ಕೇಳಿ ಎಲ್ಲ ಮಾಡಿದ್ದು. ಶೂಟಿಂಗೂ ಮಾಡಿದ್ವಿ ನಾವು ಕೇರಳದಲ್ಲಿ. 8-9 ದಿವಸ ಶೂಟಿಂಗು ಮಾಡಿದ್ವಿ. ಸಾಂಗ್ಸ್ ಎಲ್ಲ ಕಂಪೋಸ್ ಮಾಡಿ ಆಗಿತ್ತು. ಕಾಸ್ಟ್ಯೂಮ್ಸ್ ಎಲ್ಲ ಹೊಲಸಾಗಿತ್ತು. ಆ ಕರೋನಾ ಬಂತು. ಆ ಕರೋನಾ ಬಂದು 2 ವರ್ಷ ನಿಂತೋಯ್ತಲ್ಲ, ಆಗ ಆ ಬಡ್ಜೆಟ್ಗೆ ಫಿಲಮ್ ಯಾಕಂದರೆ ಕರೋನಾ ಆಗಿ ಓಪನ್ ಆದಮೇಲೆ ಕಲೆಕ್ಷನ್ಸ್ ಎಲ್ಲ ಭಾಳ ಕೆಳಗಡೆ ಹೋಗ್ಬಿಟ್ಟಿತ್ತು. ಯಾರೂ ಥಿಯೇಟ್ರಿಗೆ ಬರ್ತಿರ್ಲಿಲ್ಲ. ಆವಾಗ ಒಂದು ಕ್ವಶನ್ ಬಂತು, ಇದು 100 ಕೋಟಿ ಹಾಕಿ ಈಗ ಈ ಪಿಕ್ಚರ್ ಮಾಡಿದ್ರೆ ಹೇಗೆ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇತ್ತು. ಸೊ ಅದು ಹಾಗೆ ಹೋಯಿತು. ಸರ್, ಅದು 6 ವರ್ಷ ಆಗಿರುತ್ತೆ. 6-7 ವರ್ಷ ಆಯ್ತು. 6-7 ವರ್ಷ ಆಯಿತು. ಮುಂದೇನಾದರೂ ಪ್ಲಾನ್ ಅಲ್ಲಿ ಇದೆಯಾ ಸರ್? ಈಗ ಗೊತ್ತಿಲ್ಲಪ್ಪ, ಈಗ ಒಂದೊಂದು ಪ್ರಾಜೆಕ್ಟ್ಗಳು ಯಾವಾಗಲೋ ಮತ್ತೆ ಅದಕ್ಕೆ ಜೀವ ಬರುತ್ತೆ. ಬಂದರೆ ಒಂದು ಕನ್ನಡಕ್ಕೆ ಭಾಳ ಉತ್ತಮವಾದ ಒಂದು ಹಿಸ್ಟಾರಿಕಲ್ ಪಿಕ್ಚರ್ ಆಗುತ್ತೆ.